Hello, my dear aspirants. I welcome you all to this video by Believers IAS Academy on how to prepare for your KPSC KS examination 2026-2027. ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಏನು ಓದ್ತೀವಿ ಅಂತಂದ್ರೆ ಯಾವ ಥರ ನಾವು KS ಎಕ್ಸಾಮನ್ನು ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಬಗ್ಗೆ ಪ್ರಿಪರೇಷನ್ ಮಾಡ್ಕೊಳ್ಬಹುದು ಅನ್ನೋದನ್ನು we will be understanding how to go about our prelims, mains as well as interview preparation. KS ಎಕ್ಸಾಮ್ಗಳನ್ನು 3 ಹಂತಗಳಲ್ಲಿ ಕಂಡಕ್ಟ್ ಮಾಡ್ತಾರೆ, which is your first stage, which goes off the preliminary examination. ಮೊದಲನೆಯ ಹಂತ ಇಲ್ಲಿ preliminary examination ಅಂತ ಕರಿತೀವಿ. This examination is all about 100 questions which are completely objective types. ಅಂದ್ರೆ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಬರೀ ಅಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಇರುತ್ತೆ. ಅಂದ್ರೆ ನೀವು ಅಲ್ಲಿ MCQs ಕೊಟ್ಟಿರ್ತಾರೆ, ಅದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಬರೋದು. ಎಸ್, ದೇರ್ ವುಡ್ ಬಿ 2 papers ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೇಜ್ ಅಂಡ್ ದಿಸ್ ಈಸ್ ಬೇಸಿಕ್ಲಿ ಅ ಸ್ಕ್ರೀನಿಂಗ್ ಟೆಸ್ಟ್. ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಏನು? when you end up scoring any marks in this examination, but none of that really matters for the future calculation of your ranks. ಹಾಗಂದ್ರೆ ನೀವಿಲ್ಲಿ ಎಷ್ಟೇ ಸ್ಕೋರ್ ಮಾಡಿದ್ರೂ ಕೂಡ ಆ ಮುಂದಿನ ಹಂತಗಳಲ್ಲಿ, ಮುಂದೆ ಬರೋ ಹಂತಗಳಲ್ಲಿ ಆ ಮಾರ್ಕ್ಸ್ ಅನ್ನು ನಿಮಗೆ ಆಡ್ ಮಾಡೋದಿಲ್ಲ. ರ್ಯಾಂಕ್ ಏನ್ ಡಿಸೈಡ್ ಮಾಡ್ತಾರೆ ಅದರಲ್ಲೂ ಕೂಡ ಈ ಮಾರ್ಕ್ಸ್ಗಳು ನಿಮಗೆ ಕ್ಯಾಲ್ಕುಲೇಟ್ ಆಗೋದಿಲ್ಲ. ಹಾಗಂದ ಮೇಲೆ ನೀವಿಲ್ಲಿ ಏನೇ ಮಾರ್ಕ್ಸ್ ಅನ್ನ ಪಡ್ಕೋತೀರಿ, ಇದೆಲ್ಲವೂ ನಿಮಗೆ ಬರೀ 2ನೇ ಹಂತ ಮುಟ್ಟೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಷ್ಟೇ. ಅದು ಬಿಟ್ಟರೆ ಇದರ ಉಪಯೋಗ ಇಲ್ಲ. ಸೊ ದಿಸ್ ಈಸ್ ವಾಟ್ ವಿ ಅಂಡರ್ಸ್ಟ್ಯಾಂಡ್ through the term screening test. Now if you look at the second stage, idu 2ನೇ ಹಂತ. Yes, this is popularly called as the mains examination stage in KPSC KS examination. ಈ ಹಂತದಲ್ಲಿ ನಿಮಗೆ ಒಟ್ಟು 7 ಪೇಪರ್ಗಳು ಬರುತ್ತೆ. There are 7 descriptive papers in this particular stage. And this stage is all about merit ranking stage. ಹಾಗಂದ್ರೆ ಈ ಒಂದು ಹಂತದಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡ್ಕೊಳ್ತೀರೋ ಆ ಎಲ್ಲಾ ಅಂಕಗಳು ಅಥವಾ ಮಾರ್ಕ್ಸ್ಗಳನ್ನ ಮುಂದೆ ನಿಮ್ಮ ರ್ಯಾಂಕ್ ಡಿಸೈಡ್ ಮಾಡೋದ್ರಲ್ಲಿ ಯೂಸ್ ಮಾಡ್ಕೊಳ್ತಾರೆ. KPSC uses the amount of marks that you get in this particular stage into your rankings in the future. So that makes this stage very, very, very important for the examination. Yes, ಈ ಒಂದು ಹಂತ ನಿಮ್ಮ ಪ್ರಿಪರೇಷನ್, ಎಕ್ಸಾಮಿನೇಷನ್ ಪ್ರಿಪರೇಷನ್ ಅಲ್ಲಿ ತುಂಬಾನೇ ಮುಖ್ಯವಾಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇದನ್ನ. The next and the last stage in this examination is what is referred to as the personality test for interview. 3ನೇ ಹಂತ ಮತ್ತು ಅಂತಿಮ ಹಂತ ಇಲ್ಲಿ ಯಾವುದು ಅಂತಂದ್ರೆ ನಿಮಗೆ ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ಅಂತ ಕರೆಯಲಾಗುತ್ತೆ. What is done here? The commission invites all the candidates who have cleared the mains examination and they're interviewed roughly for about 30 minutes to 1 hour. So ಇಲ್ಲಿ ನೀವು ಮೇನ್ಸ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆದಾಗ ನಿಮಗೆ ಕಮಿಷನ್ KPSC ಏನ್ ಮಾಡುತ್ತೆ, ಒಂದು ಇನ್ವಿಟೇಷನ್ ಕೊಡುತ್ತೆ. ನೀವು ಮೇನ್ಸ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೊಂಡಿದ್ದೀರಿ, ಹಾಗೆ ಸೊ ಯು ಹ್ಯಾವ್ ಕ್ವಾಲಿಫೈಡ್, ನೀವು ಕ್ವಾಲಿಫೈ ಆಗಿದ್ದೀರಿ ನಿಮ್ಮ ಪರ್ಸನಾಲಿಟಿ ಟೆಸ್ಟ್. ಸೊ ಇಲ್ಲಿ ಇದು ಫೈನಲ್ ಅಸೆಸ್ಮೆಂಟ್. ಏನಂಗಂದ್ರೆ whatever you have scored in this particular stage and whatever you have scored in this particular stage, ಇದು ಎರಡನ್ನೂ ಆಡ್ ಮಾಡಿ ನಿಮ್ಮ ಅಂಕಗಳನ್ನ ಕೂಡಿಸ್ತಾರೆ. ಇಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡ್ಕೊಂಡಿರ್ತೀರೋ, ಇಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡ್ಕೊಂಡಿರ್ತೀರೋ, ಎಷ್ಟು ಮಾರ್ಕ್ಸ್ ಇಲ್ಲಿ, ಎಷ್ಟು ಮಾರ್ಕ್ಸ್ ಇಲ್ಲಿ, ಎರಡನ್ನೂ ಕೂಡ್ಬಿಟ್ಟು ನಿಮ್ಮ ರ್ಯಾಂಕ್ ಅನ್ನ ಕಮಿಷನ್ ಕೊಡುತ್ತೆ. ನಾಳೆ ನೀವು ಏನಾದರೂ ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, DYSP ಆಗಬೇಕು ಅಂತ ಕನಸಿದ್ದಲ್ಲಿ ನೀವು ಈ ಹಂತದಲ್ಲೂ ಚೆನ್ನಾಗಿ ಪ್ರಿಪೇರ್ ಆಗಬೇಕು, ಈ ಹಂತದಲ್ಲೂ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಅರ್ಥ ಆಯ್ತಾ? ಗೋಯಿಂಗ್ ಫಾರ್ವರ್ಡ್, let us understand the KPSC KS prelims pattern. Prelims pattern ಹೇಗಿರುತ್ತೆ? ಇದು ಮೊದಲನೇ ಹಂತ. Paper 1 and paper 2 are the 2 papers that you generally end up studying for in prelims examination. Yes, ಈ ಹಂತದಲ್ಲಿ ನಿಮಗೆ 2 ಪೇಪರ್ ಬರುತ್ತೆ, ಪೇಪರ್ 1 ಮತ್ತೆ ಪೇಪರ್ 2. Paper 1 is all about general studies which has 100 questions and a total of 200 marks. ಮೊದಲನೇ ಹಂತ ಮೊದಲನೇ ಪೇಪರ್ ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್. ಇದರಲ್ಲಿ ಒಟ್ಟಾರೆ 100 ಕ್ವೆಶನ್ಸ್ಗಳು ಕೇಳ್ತಾರೆ. ಈ 100 ಕ್ವೆಶನ್ಗೆ 200 ಮಾರ್ಕ್ಸ್ಗಳು, 200 ಅಂಕಗಳು. ಹಂಗಂದ್ರೆ ಒಂದು ಕ್ವೆಶನ್ಗೆ 2 ಅಂಕಗಳು
ಅದ್ರ ವ್ಯಾಲ್ಯೂ ಇರುತ್ತೆ. Second paper, which is generally held in the afternoon, this is also consists of general studies. It also has science and a component of mental ability. Yes, ಈ ಎರಡನೇ ಪೇಪರ್ ಅಲ್ಲೂ ಕೂಡ ನಿಮಗೆ ಸಾಮಾನ್ಯ ಅಧ್ಯಯನ, ಕೆಲವೊಂದು ಸೈನ್ಸ್ ಬಗ್ಗೆ ಕ್ವೆಶನ್ಸ್ ಬರುತ್ತೆ, ಕೆಲವೊಂದು ಮೆಂಟಲ್ ಎಬಿಲಿಟಿ ಅಂದ್ರೆ ಕೆಲವೊಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಕೊಡ್ತಾರೆ, ಈಸಿ ಆಗಿರುತ್ತೆ, ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಸಾಲ್ವ್ ಮಾಡೋದು. ಇದರಲ್ಲೂ ಕೂಡ ನಿಮಗೆ 100 ಪ್ರಶ್ನೆಗಳು 200 ಅಂಕ, ಅಂದ್ರೆ ಒಂದು ಪ್ರಶ್ನೆಗೆ ಎರಡು ಅಂಕಗಳು. 1 question carries 2 marks here in this particular stage. ಸೊ ಇಲ್ಲಿ ನಾವು ಕೀ ಫೀಚರ್ಸ್ ಈ ಎಕ್ಸಾಮ್ ಬಗ್ಗೆ ನೋಡಬೇಕು ಅಂತಂದಾಗ, ಈ ಎಕ್ಸಾಮ್ ಇರೋದು ನಿಮಗೆ 2 hours ಡ್ಯೂರೇಷನ್ಗೆ. ಪ್ರತಿಯೊಂದು ಪೇಪರ್ ನಿಮಗೆ 2 ಗಂಟೆಗಳ ಕಾಲ ನೀವು ಬರೀಬಹುದು. ಈಚ್ ಪೇಪರ್ ಕನ್ಸಿಸ್ಟ್ ಆಫ್ 100 questions. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ 100 ಪ್ರಶ್ನೆಗಳು ಇರುತ್ತೆ. 2 marks per question. ಒಂದು ಪ್ರಶ್ನೆಗೆ ಸರಾಸರಿ 2 ಅಂಕಗಳು. ನೆಗೆಟಿವ್ ಮಾರ್ಕಿಂಗ್ ವಿಚ್ ಇಸ್ 0.25, ಹಂಗಂದ್ರೆ ಶೇಕಡ ಇದು 0.25 marks, ದಟ್ ಇಸ್ 1/4 ಆಫ್ ಕ್ವೆಶನ್ ವಿಲ್ ಬಿ ಡಿಡಕ್ಟೆಡ್ ಆಸ್ ನೆಗೆಟಿವ್ ಮಾರ್ಕ್. ಏನಾದರೂ ತಪ್ಪು ನೀವು ಮಾರ್ಕ್ ಮಾಡಿಬಿಟ್ರೆ ನಿಮ್ದು ಇಷ್ಟು ಅಂಕಗಳು ಕಟ್ ಆಗುತ್ತೆ, 0.25 marks ಹೋಗ್ಬಿಡುತ್ತೆ. ಟೋಟಲ್ ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇರೋದು ಒಟ್ಟು 400 ಮಾರ್ಕ್ಸಿಗೆ. ಇಲ್ಲಿ 200, ಇಲ್ಲಿ 200. ಎರಡರಲ್ಲೂ ನೀವು ನಾಳೆ ನಾನು ಮೇನ್ಸ್ ಬರೀಬೇಕು ಅಂತ ಆಸೆ ಇದ್ದಾಗ KPSC KS ಅಲ್ಲಿ ನಿಮಗೆ ಈ ಪೇಪರಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಕೋರ್ ಮಾಡಬೇಕು, ಈ ಪೇಪರಲ್ಲೂ ಎಷ್ಟಾಗುತ್ತೋ ಅಷ್ಟು ಸ್ಕೋರ್ ಮಾಡಬೇಕು. ಇಲ್ಲಿ ಯಾವುದೇ ಪೇಪರ್ಗಳು ಕ್ವಾಲಿಫೈಯಿಂಗ್ ಇಲ್ಲ. ಸೊ ಪೀಪಲ್ ಹು ಹ್ಯಾವ್ ಪ್ರಿಪೇರ್ಡ್ ಫಾರ್ UPSC ನೋ ದಟ್ ಇನ್ ದ ಪ್ರಿಲಿಮ್ಸ್ ಸೆಕೆಂಡ್ ಪೇಪರ್ ಇಸ್ CSAT ವಿಚ್ ಇಸ್ ಪ್ಯೂರ್ಲಿ ಕ್ವಾಲಿಫೈಯಿಂಗ್ ಪೇಪರ್. ಹಾಗಂತಂದ್ಬಿಟ್ಟು ಇಲ್ಲೂ ಅದೇ ತರ ಇರುತ್ತೆ ಅಂತಲ್ಲ. UPSCಗೆ ಯಾರು ಪ್ರಿಪೇರ್ ಆಗಿದ್ದೀರಿ ಅಥವಾ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ ನಿಮಗೆ ಅಲ್ಲಿ ಅರ್ಥ ಆಗಿರುತ್ತೆ, ಅಲ್ಲಿ 2ನೇ ಪೇಪರ್ ನಿಮಗೆ ಕ್ವಾಲಿಫೈಯಿಂಗ್ ಇರುತ್ತೆ. ಆದ್ರೆ KPSC KS ಎಕ್ಸಾಮ್ ಅಲ್ಲಿ 2ನೇ ಪೇಪರ್ ಕ್ವಾಲಿಫೈಯಿಂಗ್ ಇಲ್ಲ. 2 ಪೇಪರ್ಗಳಲ್ಲೂ ನೀವು ಚೆನ್ನಾಗಿ ಸ್ಕೋರ್ ಮಾಡಲೇಬೇಕಾಗತ್ತೆ. ಏನ್ ನೀವು ಈ ಪೇಪರ್ ಅಲ್ಲಿ ಸ್ಕೋರ್ ಮಾಡ್ತೀರಾ, ಈ ಪೇಪರ್ ಅಲ್ಲಿ ಏನ್ ಸ್ಕೋರ್ ಮಾಡ್ತೀರಾ, ಅದನ್ನ ಎರಡನ್ನ ಕೂಡಿಸ್ಬಿಟ್ಟು ನಿಮಗೆ ಕಟ್ ಆಫ್ ಜಾರಿ ಮಾಡಿದಾರೆ ಇಲ್ಲಿ. ಸೊ ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಗೋಯಿಂಗ್ ಫಾರ್ವರ್ಡ್, KPSC KS means examination, means structure or means pattern. ಎರಡನೇ ಹಂತ means ಹಂತ ಹೇಗಿರುತ್ತೆ? Here there are 2 qualifying papers, which is compulsory Kannada language and compulsory English language paper. ಒಂದು ನಿಮಗೆ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ 150 ಮಾರ್ಕ್ಸಿಗೆ ಬರುತ್ತೆ, ಇನ್ನೊಂದು ನಿಮಗೆ ಕಂಪಲ್ಸರಿ ಇಂಗ್ಲಿಷ್ ಅಂದ್ರೂ ಕೂಡ 150 ಮಾರ್ಕ್ಸಿಗೆ ಬರುತ್ತೆ. These are qualifying because whatever you score out of 150 marks won't be added further for the calculation of results. Yes, ಈ ಎರಡರಲ್ಲೂ ನೀವು 150ಕ್ಕೆ ನೀವು 130 ಪಡ್ಕೊಂಡಿರ್ಬೋದು. ಎಸ್, ಹಾಗಿದ್ರೂ ಕೂಡ ಇದು ಮಾರ್ಕ್ಸ್ ಅನ್ನ ಮುಂದೆ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಹಾಗಾಗಿ ಇದೆರಡು ಕ್ವಾಲಿಫೈಯಿಂಗ್ ಪೇಪರ್ ಆಗ್ಬರುತ್ತೆ. ಈಗ ಪ್ರಶ್ನೆ ಏನಂತಂದ್ರೆ, ನಾನು ಎಲ್ಲಿ ಸ್ಕೋರ್ ಮಾಡಬೇಕು? ನಾನು ಮುಂದೆ ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ನಾನು ಒಳ್ಳೆ ಹುದ್ದೆಗೆ ಹೋಗಬೇಕು, ನಾನು ಎಲ್ಲಿ ಸ್ಕೋರ್ ಮಾಡಬೇಕು? ನೀವು ಸ್ಕೋರ್ ಮಾಡಬೇಕಾಗಿರೋದು ಈ ಪ್ರಶ್ನೆಗಳಲ್ಲಿ, ಈ ಪತ್ರಿಕೆಗಳಲ್ಲಿ. ಇನ್ ದೀಸ್ ಪೇಪರ್ಸ್ you have to score as high as possible to end up securing a good rank in the final stage. Yes, the remaining papers are ultimately 5. There is one essay paper, there is a GS paper 1, 2, 3, 4. That means you have 4 GS papers and 1 essay paper. All the papers are for 250 marks each. ಒಟ್ಟಾರೆ ನಿಮಗೆ ಮಿಕ್ಕಿರೋ ಪೇಪರ್ಗಳಲ್ಲಿ 5 ಪೇಪರ್ ತುಂಬಾ ಮುಖ್ಯವಾಗುತ್ತೆ. ಅದರಲ್ಲಿ 4 ಸಾಮಾನ್ಯ ಅಧ್ಯಯನ 1, 2, 3, 4 ಈ ತರ 4 ಪೇಪರ್ ಬರುತ್ತೆ. ಅದನ್ನು ಹೊರತುಪಡಿಸಿ ಒಂದು ಎಸ್ಸೆ ಪೇಪರ್ ಕೂಡ ಇರುತ್ತೆ. ಎಲ್ಲಾ ಪೇಪರಿಗೂ ಸಮಾನವಾಗಿ 250 ಮಾರ್ಕ್ಸ್ಗಳು ಜಾರಿಯಾಗಿರುತ್ತೆ. ಸೊ ಒಟ್ಟಾರೆ ನೀವು ಬರೀ ಮೇನ್ಸ್ ಎಕ್ಸಾಮ್ ಅಂತ ಕನ್ಸಿಡರ್ ಮಾಡಿದಾಗ ನೀವು ಬರೀತಾ ಇದ್ದು 1250 ಮಾರ್ಕ್ಸ್ಗೆ ಮಾತ್ರ. ಯು ವಿಲ್ ಹ್ಯಾವ್ ಟು ಡಿಸ್ಕೌಂಟ್ ದೀಸ್ 2 ಥಿಂಗ್ಸ್. ಇದನ್ನ ನೀವು ಬಿಟ್ಬಿಡ್ಬೇಕು. ಇದೇನು 300 ಮಾರ್ಕ್ಸ್ ಇದೆ, ಇದು ಕೌಂಟ್ ಆಗೋದಿಲ್ಲ. ಬರೀ 5 ಪೇಪರ್ಗಳು ಮಾತ್ರ ಕೌಂಟ್ ಆಗುತ್ತೆ. ಸೊ ಓವರ್ ಆಲ್ ಯು ವಿಲ್ ಬಿ ರೈಟಿಂಗ್ ಫಾರ್ 1250 ಮಾರ್ಕ್ಸ್. Alright, so preparation of these papers is possible very much through a strategy. ನಿಮ್ಮ ಹತ್ರ ಒಂದು ಒಳ್ಳೆ ಸ್ಟ್ರಾಟಜಿ ಇದ್ರೆ ಯಾವ ತರ ನಾನು ಪ್ರಿಪೇರ್ ಆಗಬೇಕು ಅಂತ ಇದು ತುಂಬಾ ಸುಲಭವಾಗಿನೇ ನೀವು ಪ್ರಿಪೇರ್ ಮಾಡ್ಕೊಳ್ಬಹುದು. ತುಂಬಾ ಏನು ಕಷ್ಟ ಏನಿಲ್ಲ. Alright, and then finally coming to the personality test.
ಎಸ್, ಇಂಟರ್ವ್ಯೂ ಹಂತ, ಅಂತಿಮ ಹಂತ, ಇಂಟರ್ವ್ಯೂ ಅಂತ ಮಾತಾಡಿದ್ವಿ. ಅಲ್ಲಿ ಏನು ಇರುತ್ತೆ, ಅಲ್ಲಿ ಏನು ಕೇಳ್ತಾರೆ, ಏನು ಕೇಳಬಹುದು, ಏನು ಟೆಸ್ಟ್ ಮಾಡ್ತಾರೆ ಅಂತಂದ್ರೆ, ಇಟ್ ಈಸ್ ಆಲ್ ಅಬೌಟ್ ಯುವರ್ ಪರ್ಸನಾಲಿಟಿ ಅಸೆಸ್ಮೆಂಟ್. ದಿಸ್ ಸ್ಟೇಜ್ ಇಸ್ ಆಲ್ ಅಬೌಟ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಎಸ್, ದೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೂ ಯು ಆರ್ ಆಸ್ ಅ ಪರ್ಸನ್. ಎಸ್, ನಿಮ್ಮ ವ್ಯಕ್ತಿತ್ವವೇನು ಅಂತ ಇಲ್ಲಿ ಒಂದು ಹಂತದಲ್ಲಿ ಚೆಕ್ ಮಾಡ್ತಾರೆ. Then you have current state issues affecting Karnataka, then you have current affairs of India, and then you have administrative aptitude as well as checking out the leadership qualities. ಅಂದ್ರೆ ಕರ್ನಾಟಕ ಅಥವಾ ಭಾರತದ ಬಗ್ಗೆ ಕರೆಂಟ್ ಅಫೇರ್ಸ್ ಏನು ಬರುತ್ತೆ, ಈಗಷ್ಟೇ ಆಗಿರೋ ಏನು ಮಾಹಿತಿ ಏನಿರುತ್ತೆ ಅದನ್ನೆಲ್ಲ ನಿಮಗೆ ಒಂದು ಅರಿವಿರಬೇಕು. ಎಸ್, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡ್ ಅಂತಂದ್ರೆ ನಾಳೆ ಯಾವ ಥರದ ಒಂದು ನೀವು ಅಧಿಕಾರಿ ಆಗ್ತೀರಿ ಅಂತ ಒಂದು ಪ್ರಶ್ನೆ ಬಂದಾಗ ಅದ್ರ ಬಗ್ಗೆ ಒಂದು ನಿಮ್ ಗ್ಲಿಮ್ಸ್ ತರ ನಿಮ್ಮಿಂದ ಅವರು ತಿಳ್ಕೊಳಕ್ ಬಯಸ್ತಾರೆ. ಸೊ ಆಲ್ ದಿಸ್ ಇಸ್ ಪಾರ್ಟ್ ಆಫ್ ಯುವರ್ ಪರ್ಸನಾಲಿಟಿ ಟೆಸ್ಟ್, ರೈಟ್? ಕಮಿಂಗ್ ಟು ವಾಟ್ ಈಸ್ ದ KPSC KS ಸಿಲೆಬಸ್ ಇನ್ ಅ ನಟ್ಶೆಲ್. ಪೇಪರ್ 1, ಪೇಪರ್ 2 ಇದು ಬಂದು ನಿಮ್ಮ ಪ್ರಿಲಿಮ್ಸ್ ಹಂತದಲ್ಲಿ. These papers, Kannada, English, and then 4 GS papers, and then 1 essay paper. In a nutshell, this is how many papers you will have to prepare this examination for. KS ಗೆ ನಾನು ಪ್ರಿಪೇರ್ ಆಗ್ತೀನಿ ಅಂತಂದ್ರೆ ಇಷ್ಟೆಲ್ಲ ಪೇಪರ್ಗಳಿಗೆ ನೀವು ಪ್ರಿಪೇರ್ ಆಗಬೇಕು ನಾಳೆ. ಓಕೆ, ನಾವು ಒಂದು ಹಂತದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ, ನಾನು KS ಎಕ್ಸಾಮಿನೇಷನ್ ಬರೀಬೇಕು, ನಾನೊಬ್ಬ ಒಳ್ಳೆ ಅಧಿಕಾರಿ ಆಗಬೇಕು ನಾಳೆ ಕರ್ನಾಟಕ ಸರ್ಕಾರದಲ್ಲಿ ಅಂತಂದ್ರೆ ನಾನು ಯಾವ ತರ ಈ ಎಕ್ಸಾಮ್ ಇರುತ್ತೆ ಅಂತ ಒಂದು ಮಾಹಿತಿ ನನಗೆ ಅರ್ಥ ಆಗಿದೆ. ಐ ಹ್ಯಾವ್ ಅಂಡರ್ಸ್ಟುಡ್ ಆಸ್ ಟು ವಾಟ್ ಕೈಂಡ್ ಆಫ್ ಅ ಪ್ಯಾಟರ್ನ್ ಆರ್ ವಾಟ್ ಕೈಂಡ್ ಆಫ್ ಅ ಕ್ವೆಶ್ಚನ್ ಪೇಪರ್ಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಇನ್ KS ಎಕ್ಸಾಮಿನೇಷನ್, ರೈಟ್? ನಾವು ನಮ್ಮ ಸಂಸ್ಥೆ ಬಿಲೀವರ್ಸ್ IAS ಅಕಾಡೆಮಿಯಲ್ಲಿ ನಾವು ನಿಮ್ಮನ್ನ ಹೇಗೆ KS ಆಫೀಸರ್ ಮಾಡ್ತೀವಿ ಅನ್ನೋದು ನೀವು ಅದನ್ನ ತಿಳ್ಕೊಳ್ಬಹುದು. ಎಸ್, ಇನ್ ಬಿಲೀವರ್ಸ್ IAS ಅಕಾಡೆಮಿ, ಹೌ ವುಡ್ ವಿ ಎಂಡ್ ಅಪ್ ಮೇಕಿಂಗ್ ಯು ಅ KS ಆಫೀಸರ್ ಈಸ್ ವಾಟ್ ದ ಇನ್ಫಾರ್ಮೇಶನ್ ಲೈಸ್ ಹಿಯರ್. ಫಸ್ಟ್ ಆಫ್ ಆಲ್, ದ ಕೋರ್ಸ್ ದಟ್ ವಿ ಆಫರ್ ಫಾರ್ ಎನಿಬಡಿ ಆಸ್ಪೈರಿಂಗ್ ಟು ಬಿಕಮ್ ಅ KS ಆಫೀಸರ್ ಇನ್ಕ್ಲೂಡ್ಸ್ ಕಂಪ್ಲೀಟ್ ಪ್ರಿಲಿಮ್ಸ್ ಕವರೇಜ್. ಮೊದಲನೇ ಹಂತ ಏನಿತ್ತು ಅದ್ರ ಬಗ್ಗೆ ಎಲ್ಲವನ್ನೂ ಹೇಳ್ಕೊಡ್ತೀವಿ ನಿಮಗೆ. ಕಂಪ್ಲೀಟ್ ಪ್ರಿಲಿಮ್ಸ್ ಕವರೇಜ್ ಇರುತ್ತೆ. ಯಾವ್ಯಾವ ಸಬ್ಜೆಕ್ಟ್ಸ್ಗಳಿರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಇಕನಾಮಿ, ಪಾಲಿಟಿಕ್ಸ್, ನಿಮಗೆಲ್ಲವೂ ಕೂಡಿಸಿ ಕ್ಲಾಸಸ್ಗಳು ಆಗತ್ತೆ. ಕಂಪ್ಲೀಟ್ ಪ್ರಿಲಿಮ್ಸ್ ಕವರೇಜ್ ಇರುತ್ತೆ. ಸೆಕೆಂಡ್, ಕಾಂಪ್ರಿಹೆನ್ಸಿವ್ ಮೇನ್ಸ್ ಪ್ರಿಪರೇಷನ್ ಆಸ್ ವೆಲ್. ಪ್ರಿಲಿಮ್ಸ್ ಮೊದಲನೇ ಹಂತವಾದಲ್ಲಿ ಮೇನ್ಸ್ ನಿಮ್ದು ಎರಡನೇ ಹಂತವಾಗುತ್ತೆ. ಸೊ ಇಲ್ಲಿ ಬಂದು ನಿಮಗೆ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಮೇನ್ಸ್ ಪ್ರಿಪರೇಷನ್. ಕಾಂಪ್ರಿಹೆನ್ಸಿವ್ ಅಂದ್ರೆ ಒಟ್ಟಾರೆ ಎಲ್ಲವನ್ನು ಕೂಡಿಸಿ ನಿಮಗೆ ಕ್ಲಾಸಸ್ ಆಗುತ್ತೆ. ಮೂರನೇದು ಒಂದು ಡೈಲಿ ಕರೆಂಟ್ ಅಫೇರ್ಸ್. ಈಗ ಎಕ್ಸಾಮಿನೇಷನ್ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಕ್ವೆಶ್ಚನ್ ಪೇಪರ್ ಅಲ್ಲಿ ಸ್ಟ್ಯಾಟಿಕ್ ಇಂತ ಜಾಸ್ತಿ ನಿಮಗೆ ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ಇರಲೇಬೇಕು. ಸೊ ವಿ ಎಂಡ್ ಅಪ್ ಗಿವಿಂಗ್ ಯು ಕರೆಂಟ್ ಅಫೇರ್ಸ್ ಆನ್ ಅ ಡೈಲಿ ಬೇಸಿಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್. ನಾಟ್ ಜಸ್ಟ್ ದ್ಯಾಟ್, Karnataka special topics are also covered separately. Ega ನೀವು, if you say I am already preparing for UPSC examination, I am already an aspirant for UPSC, so I have already studied geography, history, economics, politics, etc. What extra do I need to study for KS examination? Then you have the economy of Karnataka, then you have the geography of Karnataka, and then you have the history of Karnataka. These are the 3 extra things that you will have to study in addition to whatever you have prepared for UPSC examination. ಏನಿಲ್ಲ ಇದರ ಅರ್ಥ, ನಾನು UPSC ಆಲ್ರೆಡಿ ಓದಿದ್ದೀನಿ ಅಥವಾ ನಾನು UPSC ಪ್ರಿಪೇರ್ ಮಾಡ್ತಾ ಇದ್ದೀನಿ, ನಾನಿಲ್ಲಿ ಏನು ಹೆಚ್ಚುವರಿಯಾಗಿ ಓದೋಕ್ ಸಾಧ್ಯತೆ ಇದೆ ಅಂತಂದ್ರೆ ಕರ್ನಾಟಕ ಇಕನಾಮಿ, ಕರ್ನಾಟಕ ಜಾಗ್ರಫಿ, ಕರ್ನಾಟಕ ಹಿಸ್ಟ್ರಿ, ಇದನ್ನು ನೀವು ಎಕ್ಸ್ಟ್ರಾ ಓದಲೇಬೇಕಾಗುತ್ತೆ ಇಲ್ಲಿ. ಸೊ ಆರ್ ಕ್ಲಾಸಸ್ ವುಡ್ ಇನ್ಕ್ಲೂಡ್ ಕರ್ನಾಟಕ ಸ್ಪೆಷಲ್ ಟಾಪಿಕ್ಸ್ ಆಸ್ ವೆಲ್ ಇನ್ ಟು addition. Then ಈಗ if you want to know how are you performing, you need some kind of an assessment that goes on regularly. So for that reason we end up providing weekly tests for KS examination as part of the classroom curriculum. ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂದಲ್ಲಿ ನಿಮಗೆ ನಾವು ವೀಕ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಅಂದ್ರೆ ನೀವು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಿ, ಕರೆಕ್ಟ್ ಆಗಿ ಹೋಗ್ತಾ ಇದ್ದೀರಿ, ತಪ್ಪಾಗಿ ಹೋಗ್ತಾ ಇದ್ದೀರಿ, ನೀವು ಇದನ್ನ ಮಾಡಬೇಕಾಗಿತ್ತು, ನೀವು ಇದನ್ನ ಮಾಡಲಿಲ್ಲ, ಇದನ್ನೆಲ್ಲ ನಿಮ್ಮ ವೀಕ್ಲಿ ಟೆಸ್ಟ್ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ವೀಕ್ಲಿ ಟೆಸ್ಟ್ ಕೂಡ ಈ ಕ್ಲಾಸ್ ರೂಮ್ ಕರಿಕ್ಯುಲಮ್ ಅಲ್ಲೇ ಇನ್ಕ್ಲೂಡೆಡ್ ಆಗಿರುತ್ತೆ. ಇಷ್ಟೇ ಅಲ್ಲ,
Yes, you will also be offered full length mock tests. ಈಗ ಮೇನ್ಸಿಗೆ ಮತ್ತೆ ಪ್ರಿಲಿಮ್ಸಿಗೆ ನಾನು ತಪ್ಪು ಹೋಗ್ತಾ ಇದ್ದೀನಿ, ನಾನು ಕರೆಕ್ಟಾಗಿ ಓದ್ತಾ ಇದ್ದೀನಿ ಇಲ್ವಾ ಅನ್ನೋದಕ್ಕೆ ನೀವು ಅದನ್ನ ಓದಬೇಕಾಗತ್ತೆ. ಓದಿ ನೀವು ಒಂದು ಟೆಸ್ಟ್ ನ ಬರೀಬೇಕಾಗತ್ತೆ. ದೆನ್ ದ ಅಸೆಸ್ಮೆಂಟ್ ಕಮ್ಸ್ ಔಟ್. ಸೊ ಆಸ್ ಪಾರ್ಟ್ ಆಫ್ ದ ಕ್ಲಾಸ್ ರೂಮ್ ಕರಿಕ್ಯುಲಮ್, ಆಸ್ ಪಾರ್ಟ್ ಆಫ್ ದಿಸ್ ಪ್ಯಾಕೇಜ್, ವಿ ಆಲ್ಸೋ ಆಫರ್ ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳು. ಎಲ್ಲ ಮಾಕ್ ಟೆಸ್ಟ್ಗಳು ನಿಮಗೆ ಕೊಡಕ್ಕಿರುತ್ತೆ. ದೆನ್ ವಿ ಹ್ಯಾವ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ ಇಟ್ ಸೆಲ್ಫ್. ಈಗ ಪ್ರಿಲಿಮ್ಸ್ ಅಂತೂ ಹೆಂಗೋ ಕ್ಲಿಯರ್ ಮಾಡ್ಕೋಬಹುದು, ಅಲ್ಲಿ ಬರೀ ನಿಮಗೆ MCQs ಇರುತ್ತೆ, ಮಾರ್ಕ್ ಮಾಡ್ಕೊಂಡು ಮನೆಗೆ ಬಂದ್ಬಿಡ್ತೀರಿ. ಮೇನ್ಸ್ಗೆ ಏನ್ ಮಾಡ್ತೀರಿ? ಅಲ್ಲಿ ಬರೀಬೇಕಾಗತ್ತೆ. ಬರೆಯೋದಂದ್ರೆ ಸುಮ್ಮನೆ ಅಲ್ಲ, ಅವ್ರು ಏನ್ ಕ್ವಶನ್ ಕೇಳಿದರೆ ಅದಕ್ಕೆ ಅರ್ಥಪೂರ್ಣವಾಗಿ ನಿಮಗೆ ಆನ್ಸರ್ಸ್ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ನೀಡಬೇಕಲ್ಲಿ. ಎಸ್, ಅದು ಯಾವಾಗ ಆಗ್ಬಹುದು? ಓನ್ಲಿ ವಿತ್ ಗುಡ್ ಆನ್ಸರ್ ರೈಟಿಂಗ್ ಪ್ರಾಕ್ಟಿಸ್. So our classroom program has an answer writing practice integrated into itself. ಹಾಗಂದ್ರೆ ಪ್ರತಿನಿತ್ಯ ನಾವು ನಿಮಗೆ ನಿಮ್ಗೆ ಕ್ವೆಶನ್ಸ್ ಕೊಡ್ತಾ ಇರ್ತೀವಿ, ಅದಕ್ಕೆ ನೀವು ಆನ್ಸರ್ಸ್ ಬರೀತೀರಿ, ಅದನ್ನ ಇವ್ಯಾಲ್ಯೂಯೇಷನ್ ಮಾಡ್ಕೊಡ್ತೀವಿ. ನಾವು ಹೇಳ್ತೀವಿ ಇದನ್ನ ನೀವು ತಪ್ಪು ಮಾಡ್ತಾ ಇದ್ದೀರಾ, ಇದನ್ನ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಇದು ಇಲ್ಲಿಗೆ ಬರಿಬೇಕಾಗಿತ್ತು, ಇದು ಇಲ್ಲಿಗೆ ಬರಿಬೇಕಾಗಿತ್ತು, ಈ ತರ ಎಲ್ಲ ನಾವು ಹೇಳ್ಕೊಡ್ತೀವಿ. ಸೊ ದಟ್ ಇಸ್ ಆಲ್ಸೋ ಇನ್ಕ್ಲೂಡೆಡ್. ಇಷ್ಟೇ ಅಲ್ಲ, even interview guidance program is also included within this particular package. ಇಂಟರ್ವ್ಯೂ ನೀವು ಹಂತ ತಲುಪಿದಾಗ ನಾವೇ ನಿಮಗೆ ಮಾಕ್ ಇಂಟರ್ವ್ಯೂಸ್ ಕೂಡ ಮಾಡ್ತೀವಿ. ನಾವೇ ನಿಮಗೆ ಹೇಗೆ ಬಿಹೇವಿಯರ್ ಇರಬೇಕು ಇಂಟರ್ವ್ಯೂ ಅಲ್ಲಿ, ಯಾವ ಥರದ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡಬೇಕು, ಯಾವ ಥರ ಆನ್ಸರ್ಸ್ ಕೊಡಬೇಕು, ಇದೆಲ್ಲವೂ ನಾವೇ ಹೇಳ್ಕೊಡ್ತೀವಿ. ದೆನ್ ನಾಟ್ ಓನ್ಲಿ ದಿಸ್, ಬಿಯಾಂಡ್ ದಿಸ್ we will supply you all the study notes as well as materials. ನಿಮಗೆ ಕ್ಲಾಸ್ ರೂಮ್ ಸ್ಟಾಟಿಕ್ ಮೆಟೀರಿಯಲ್ ನೋಟ್ಸ್ ಬೇಕಾ, ನಿಮಗೆ ಕರೆಂಟ್ ಅಫೇರ್ಸ್ ನೋಟ್ಸ್ ಬೇಕಾ, ಎಲ್ಲವೂ ನಾವೇ ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಕೊಡ್ತೀವಿ. ದಟ್ ಮೀನ್ಸ್ we will be offering you all the notes and the study materials as well as current affairs which are required to clear this KPSC KS examination. Plus, what is one of the greatest USP of our organization is the excellent mentorship support. You will be given mentorships very regularly upon how are you performing this examination. ಹಾಗಂದ್ರೆ ನೀವು ಈಗ ರೆಗ್ಯುಲರ್ ಆಗಿ ನಿಮಗೆ ಒಬ್ರು ಮೆಂಟೋರ್ ಅಸೈನ್ ಆಗ್ತಾರೆ. ಅವ್ರು ನಿಮಗೆ ಹೇಳ್ತಾರೆ ಯಾವ ತರ ನೀವು ಪ್ರಿಪೇರ್ ಮಾಡಬೇಕು, ಎಲ್ಲಿಂದ ಓದಬೇಕು, ಎಲ್ಲಿಂದ ಓದಕೂಡ್ದು, ಯಾವ ಕರೆಂಟ್ ಅಫೇರ್ಸ್ ಅನ್ನು ಓದಬೇಕು, ಯಾವ ಕರೆಂಟ್ ಅಫೇರ್ಸ್ ಅನ್ನು ಓದಕೂಡ್ದು, ನಿಮ್ಮ ಸ್ಟ್ರೆಂತ್ ಏನಿದೆ, ನಿಮ್ಮ ವೀಕ್ನೆಸ್ ಏನಿದೆ, ನೀವು ಎಲ್ಲೆಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಬಹುದು, ಆಲ್ ಆಫ್ ದಾಟ್ ಎಲ್ಲವೂ ದಿಸ್ ಮೆಂಟೋರ್ಶಿಪ್ ಸಪೋರ್ಟ್ ಪ್ರೋಗ್ರಾಮ್ ಇಂದ ಬರುತ್ತೆ. ಸೊ ಇವನ್ ದಿಸ್ ಈಸ್ ಇನ್ಕ್ಲೂಡೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್ ರೂಮ್ ಕರಿಕ್ಯುಲಮ್ ಪ್ಯಾಕೇಜ್. Overall, right now we are offering a 30% discount, a massive discount on both our offline as well as online classroom programs for KPSC KS. Please grab this offer as soon as possible, because once the classroom which consists of only 25 students per class is over, you will not be availing these discounts whatsoever. Right now our charges for KPSC KS is offline classes at 80,000 and for online classes they are 60,000. That is being offered at merely 56,000 for offline classes and 42,000 for online classes. And the classes would be going on for more than 6 months. They could go some 6 to 7 months of time period. So this is a great offer. Please grab it as soon as possible. Iga ನಮ್ಮ ಹತ್ರ ತುಂಬಾ ಒಂದು ಒಳ್ಳೆ ಡಿಸ್ಕೌಂಟ್ ನಡೀತಾ ಇದೆ. 80,000 ನಿಮಗೆ KPSC KS ಆಫ್ಲೈನ್ ಕ್ಲಾಸ್ ಅನ್ನ ನಾವು ಬರೀ ನಿಮಗೆ 56,000ಗಳಲ್ಲಿ 30% ಡಿಸ್ಕೌಂಟ್ ಜೊತೆಗೆ ನಿಮಗೆ ಕೊಡ್ತಾ ಇದೀವಿ. ಅದೇ ಆನ್ಲೈನ್ ಕ್ಲಾಸ್ ನೋಡ್ತಾ ಇದ್ರೆ 60,000 ಪ್ರೈಸಿಗೆ ಇರೋದು ನಿಮಗೆ 30% ಡಿಸ್ಕೌಂಟ್ ಹಾಕಿ ಬರೀ 42,000 ಕೊಡ್ತಾ ಇದೀವಿ. ಇದು 18% GST ಇನ್ಕ್ಲೂಸಿವ್ ಆಗಿರುತ್ತೆ. ನಿಮಗೆ ಸಪರೇಟ್ ಏನು ಎಕ್ಸ್ಟ್ರಾ ಕೊಡೋ ಹಂಗಿಲ್ಲ, ಯಾವುದು ಹಿಡನ್ ಕಾಸ್ಟ್ ಇರೋದಿಲ್ಲ. ಆಲ್ ಆಫ್ ದಟ್ ವಿ ಹ್ಯಾವ್ ಮೆನ್ಷನ್ಡ್ ಈಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಯಾಕೇಜ್. ದರ್ ಆರ್ ನೋ ಹಿಡನ್ ಚಾರ್ಜಸ್. ಪ್ಲಸ್ ದಿಸ್ ಆಲ್ಸೋ ಇನ್ಕ್ಲೂಡ್ಸ್ 18% GST. So limited seats are available. Please inquire immediately, and the fresh batches are starting from 4th of July 2026, because we can have the KPSC KS notification anytime soon. So don't delay. Please contact these numbers and inquire about the classes and book your seat right now. Yes, we will be starting the classes on the 4th of July 2026. Make sure you become a part of this program, and your dreams of becoming a KS officer shall be all true because of
what efforts you put and how guidance you what are the guidance you get from our end as well. So thank you for watching this video. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಕನಸುಗಳು ತುಂಬ ಬೇಗನೆ ನನಸಾಗಲಿ ಅಂತ ಬಯಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.